ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾವು ತಿರುಚಿಯಲ್ಲಿರುವ ಶ್ರೀರಂಗಂ ದೇವಸ್ಥಾನ ನೋಡೋದಕ್ಕೆ ಹೋಗ್ತಾ ಇದೀವಿ. ಕಾವೇರಿ ನದಿ ತಿರುಚಿ ಹತ್ರ ಬಂದಾಗ ಎರಡು ಭಾಗ ಆಗುತ್ತೆ. ಆ ಎರಡು ಭಾಗದ ಮಧ್ಯದಲ್ಲಿ ಒಂದಷ್ಟು ಭೂಭಾಗ ಇದೆ, ಅದರಲ್ಲಿ ಶ್ರೀರಂಗಂ ದೇವಸ್ಥಾನ ಇರೋದು. ಸೊ ಇದೊಂಥರ ಐಲ್ಯಾಂಡ್ ಅಲ್ಲಿ ಇರುವಂತ ದೇವಸ್ಥಾನ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನದಲ್ಲೂ 4 ಗೋಪುರ ಇದೆ. ನೀವಿಲ್ಲಿ ನೋಡ್ತಾ ಇರುವಂತದ್ದು ಈಸ್ಟ್ ಸೈಡ್ ಗೋಪುರ. ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ರಿನೋವೇಟ್ ಮಾಡ್ತಾ ಇದಾರೆ, ಅದರಿಂದ ಇಲ್ಲಿ ಎಂಟ್ರೆನ್ಸ್ ಇಲ್ಲ. ನೆಕ್ಸ್ಟ್ ನಾರ್ತ್ ಸೈಡ್ ಅಲ್ಲಿ ಹೋಗೋಣ ಅಂತ ಟ್ರೈ ಮಾಡಿದ್ವಿ, ಅಲ್ಲೂ ಎಂಟ್ರೆನ್ಸ್ ಇರ್ಲಿಲ್ಲ. ಸೊ ಆದ್ರಿಂದ ಅವ್ರು ಏನ್ ಸಜೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಎಂಟ್ರಿ ಇರೋದು ಒಂದೇ ಕಡೆ, ಅದೇ ಸೌತ್ ಸೈಡ್ ಇಂದ ಎಂಟ್ರಿ ಇದೆಯಂತೆ ದೇವಸ್ಥಾನಕ್ಕೆ. ಸೊ ನಾವ್ ಇವಾಗ ದೇವಸ್ಥಾನ ಆಲ್ಮೋಸ್ಟ್ ಕಾರಲ್ಲೇ ಒಂದ್ ಪ್ರದಕ್ಷಿಣೆ ಹಾಕಂಗೆ ಈಸ್ಟ್ ಇಂದ ಶುರು ಮಾಡಿ ನಾರ್ತ್, ವೆಸ್ಟ್ ಹಾಗೆ ಸೌತ್ ಹೋಗಿ ರೀಚ್ ಆದ್ವಿ. ಈ ದೇವಸ್ಥಾನದಲ್ಲಿರುವಂತ ಯುನೀಕ್ ಥಿಂಗ್ ಏನಂತ ಹೇಳಿದ್ರೆ, ನೀವೆಲ್ಲಾ ದೇವಸ್ಥಾನದಲ್ಲಿ ನಾರ್ಮಲ್ ಆಗಿ ಒಂದು ದೊಡ್ಡದಾಗಿರುವಂತ ಗೋಪುರ ನೋಡ್ತೀರಾ. ಅದು ಕಾಂಪೌಂಡ್ ಹಾಕಿರ್ತಾರೆ ದೇವಸ್ಥಾನ ಸುತ್ತ. ಅದ್ರೊಳಗೆ ದೇವಸ್ಥಾನದ ಪ್ರಾಂಗಣದಲ್ಲಿ ಮಧ್ಯದಲ್ಲಿ ಗರ್ಭಗುಡಿ ಇರುತ್ತೆ, ದೇವರಿರುತ್ತೆ, ಸುತ್ತಮುತ್ತ ಎಷ್ಟೊಂದು ದೇವರುಗಳನ್ನೆಲ್ಲ ಸ್ಥಾಪನೆ ಮಾಡಿರ್ತಾರೆ. ಈ ತರದ್ ನೋಡಿರ್ತೀರ ಅಲ್ವಾ. ಇದಂಗಿಲ್ಲ. ಈ ಶ್ರೀರಂಗಂ ನೀವು ಒಳಗ್ ಹೋಗ್ತಾ ಇದ್ದಂಗೆ ನಿಮ್ಗೆ ಪ್ರತಿ ಒಂದ್ ಕಡೆನೂ ಗೋಪುರ ಸಿಗುತ್ತೆ. ಆಲ್ಮೋಸ್ಟ್ 21 ಗೋಪುರ ಇದೆ. ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ಪ್ರಾಂಗಣ. ಅಂತ ಹೇಳಿದ್ರೆ ಇದು ದೇವಸ್ಥಾನದ ಒಳಗೇನೆ ಒಂದು ಸಿಟಿ ಇದೆಯೇನೋ ಅನ್ನೋ ತರ ಅನ್ಸುತ್ತೆ. ಒಂದು ಗೋಪುರ ಪಾಸ್ ಮಾಡ್ಕೊಂಡು ಹೋಗ್ತೀರಾ, ಮತ್ತೆ ಇನ್ನೊಂದು ಗೋಪುರ ಸಿಗುತ್ತೆ. ಹಂಗೆ ಗೋಪುರದೊಳಗೆ ಗೋಪುರ ಸಿಗ್ತಾನೆ ಹೋಗುತ್ತೆ. ಇಲ್ಲಿ ನೀವು ಯಾವ ಕಡೆ ನೋಡಿದ್ರು ಗೋಪುರ ಸಿಗುತ್ತೆ. ಅದೇ ಒಂದು ಸ್ಪೆಷಾಲಿಟಿ ಈ ಶ್ರೀರಂಗಂ ದೇವಸ್ಥಾನದಲ್ಲಿ. ಈಗ ನಾವು ಸೌತ್ ಸೈಡ್ ಅಲ್ಲಿರುವಂತ ಗೋಪುರದ ಹತ್ರ ಇದೀವಿ. ಈ ಗೋಪುರದ ಹೆಸರು ರಾಜಗೋಪುರ ಅಂತ ಹೇಳಿ. ಇದನ್ನ ಅಚ್ಯುತ ದೇವರಾಯ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಗೋಪುರದ ಪಕ್ಕದಲ್ಲೇನೆ ನಿಮ್ಮ ಲಗೇಜ್ ಇಡೋದಕ್ಕೆ ಹಾಗೆ ನಿಮ್ಮ ಸ್ಲಿಪ್ಪರ್ಸ್ ನೆಲ್ಲ ಬಿಡೋದಕ್ಕೆ ಪ್ಲೇಸ್ ಇದೆ. ಅಲ್ಲಿಗೆ ಹೋಗಿ ನೀವು ನಿಮ್ಮ ಸ್ಲಿಪ್ಪರ್ಸ್ ನೆಲ್ಲ ಬಿಟ್ಟು ದೇವಸ್ಥಾನದ ಒಳಗೆ ಹೋಗ್ಬೋದು. ನಾವು ಹೋದಾಗ ಮೊಬೈಲ್ ಫೋನ್ಸ್ ಎಲ್ಲ ಅಲೋ ಇತ್ತು. ಸೊ ಯಾರು ಏನು ಮೊಬೈಲ್ ಫೋನ್ಸ್ ಇಟ್ಟೋಗಿ ಅಂತ ಏನು ಕೇಳಿಲ್ಲ, ದೇವಸ್ಥಾನದೊಳಗೆ ತಗೊಂಡು ಹೋಗ್ಬೋದು. ಆದ್ರೆ ಗರ್ಭಗುಡಿಯಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಫೋನ್ ನ ಸ್ವಿಚ್ ಆನ್ ಮಾಡಿ ವಿಡಿಯೋ ಆಗ್ಲಿ ಫೋಟೋ ಆಗ್ಲಿ ತೆಗಿಯೋದಕ್ಕೆ ಬಿಡೋದಿಲ್ಲ. ದೇವಸ್ಥಾನದೊಳಗೆ ಹೋಗ್ತಾ ಇದ್ದಂಗೆನೆ ನಮಗ್ ಫಸ್ಟ್ ಕಾಣಿಸೋದು ರಂಗವಿಲಾಸ ಮಂಟಪ. ಇದ್ರಲ್ಲಂತೂ ವಿಷ್ಣುವಿನ ಕೆತ್ತನೆ ತುಂಬಾನೇ ಚೆನ್ನಾಗಿ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಆದಿಶೇಷನ ಎಡೆಗಳು, ಆದಿಶೇಷನ ಮೇಲೆ ವಿಷ್ಣು ಮಲಗಿರುವಂತದ್ದು, ಹಾಗೆ ವಿಷ್ಣುವಿನ ಅವತಾರಗಳು, ಇದನ್ನೆಲ್ಲ ತುಂಬಾನೇ ಚೆನ್ನಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೀವು ಮಂಟಪದ ಮೇಲೂ ನೋಡ್ಬೋದು ಎಷ್ಟೊಂದು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಅದು ತುಂಬಾನೇ ಚೆನ್ನಾಗಿದೆ. ಇದು ರಾಜಗೋಪುರ. ದೇವಸ್ಥಾನದ ಒಳಗಡೆಯಿಂದ ವ್ಯೂ ಇರೋದು. ತುಂಬಾನೇ ಚೆನ್ನಾಗಿದೆ ಅಲ್ಲ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಗೋಪುರ. ಹಾಗೇನೆ ಈ ಮಂಟಪದ ಬಗ್ಗೆ ಬಂದ್ರೆ ಇನ್ನೊಂದು ನಾನ್ ಗಮನಿಸಿದ್ದು, ಇದು ಯೂಶಲಿ ಎಲ್ಲಾ ಕಡೆನೂ ಕಂಬಗಳು ಅಂತ ಹೇಳಿದ್ರೆ ರೌಂಡ್ ಇರುತ್ತೆ, ದಪ್ಪಕ್ಕಿರುತ್ತೆ. ಬಟ್ ಇಲ್ಲಿ ನೀವು ಗಮನಿಸಬಹುದು ಒಂಥರ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇದೆ ಎಲ್ಲಾ ಪೂರ್ತಿ ಎಲ್ಲಾ ಕಂಬಗಳು. ನನಗೆ ಫಸ್ಟ್ ಟೈಮ್ ಈ ತರ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುವಂತ ಕಂಬಗಳನ್ನ ನೋಡಿದ್ದು ನಾನು. ಈ ಮಂಟಪದ ಪಕ್ಕದಲ್ಲೇ ಒಂದು ಟಿಕೆಟ್ ಕೌಂಟರ್ ಇದೆ. ಅಲ್ಲಿ ನೀವು ಟಿಕೆಟ್ ತಗೊಂಡು ಈ 21 ಗೋಪುರ ಏನೇನಿದೆ ಈ ದೇವಸ್ಥಾನ ಪ್ರಾಂಗಣದಲ್ಲಿ ಅದನ್ನೆಲ್ಲ ಹೋಗಿ ನೋಡಬಹುದು. ಹಾಗೇನೆ ಈ ಮಂಟಪದ ಪಕ್ಕದಲ್ಲೇ ಇರುವಂತದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ. ನಾವು ಆಂಜನೇಯನ ದರ್ಶನ ಮಾಡ್ಕೊಂಡು ಹಾಗೇನೆ ರಂಗನಾಥ ಸ್ವಾಮಿನ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೊರಟ್ವಿ. ರಂಗನಾಥನ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ರಶ್ ಇದ್ರು ಕ್ಯೂ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಾ ಇತ್ತು, ಆದ್ರಿಂದ ದರ್ಶನ ಬೇಗನೆ ಆಯ್ತು ನಮಗೆ. ಈ ದೇವಸ್ಥಾನ ಎಷ್ಟು ದೊಡ್ಡದಿದೆ ಗೊತ್ತಾ ನಿಮಗೆ? ಸುಮಾರು 156 ಎಕರ್ಸ್ ಆಫ್ ಲ್ಯಾಂಡ್ ಅಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿರುವಂತದ್ದು. ವರ್ಲ್ಡ್ಸ್ ಲಾರ್ಜೆಸ್ಟ್ ಫಂಕ್ಷನಿಂಗ್ ದೇವಸ್ಥಾನ ಇದು. ಹಾಗೇನೆ ಕಾಂಬೋಡಿಯಾದಲ್ಲಿ ಒಂದು ದೇವಸ್ಥಾನ ಇದೆ, ಹಿಂದೂ ದೇವಸ್ಥಾನ ಕೇಳಿರ್ತೀರಾ. ಅದು ವರ್ಲ್ಡ್ಸ್ ಲಾರ್ಜೆಸ್ಟ್ ಟೆಂಪಲ್. ಆದ್ರೆ ಅಲ್ಲಿ ಇವಾಗ ಪೂಜೆ ಮಾಡ್ತಾ ಇಲ್ಲ. ನೀವು ಫಂಕ್ಷನಿಂಗ್ ಟೆಂಪಲ್ ಅಂತ ತಗೊಂಡ್ರೆ ತಿರುಚಿಯಲ್ಲಿರುವಂತ ಶ್ರೀರಂಗಮೇ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಂಕ್ಷನಿಂಗ್ ಟೆಂಪಲ್. ಈ ಟೆಂಪಲ್ ನ ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ 21 ಗೋಪುರ, 7 ಪ್ರಾಕಾರ, 9 ಕಲ್ಯಾಣಿಗಳಿದೆ. ಹಾಗೇನೆ ಎಷ್ಟೊಂದು ಇತಿಹಾಸಗಾರರು ಹೇಳ್ತಾರೆ, ದಿಸ್ ಇಸ್ ದ ಓನ್ಲಿ ಟೆಂಪಲ್ ವಿಚ್ ಆಸ್ ಸಿಟಿ ಇನ್ಸೈಡ್ ದ ಟೆಂಪಲ್ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇದೊಂದೇ ಟೆಂಪಲ್ ಅಂತೆ. ಟೆಂಪಲ್ ಒಳಗಡೆನೆ ಒಂದು ಸಿಟಿ ಇರುವಂತದ್ದು. ಈ ದೇವಸ್ಥಾನಕ್ಕೂ ನಮ್ಮ ಕಾವೇರಿಗೂ ಕನೆಕ್ಷನ್ ಇದೆ. ಏನಂತ ಹೇಳಿದ್ರೆ, ಕಾವೇರಿ ನದಿ ಹೇಗೆ ಕರ್ನಾಟಕದಿಂದ ತಮಿಳುನಾಡುವರೆಗೂ ಹರ್ಕೊಂಡು ಹೋಗುತ್ತೆ, ಅದ್ರಲ್ಲಿ 3 ವಿಷ್ಣುವಿನ ಅಂತ ಹೇಳಿದ್ರೆ ರಂಗನಾಥನ ದೇವಸ್ಥಾನಗಳನ್ನ ನೋಡ್ಬೋದು. ಅದರಲ್ಲಿ ಮೊದಲನೇದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇರುವಂತ ಶ್ರೀ ರಂಗನಾಥ ದೇವಸ್ಥಾನ, ಅದೇ ಆದಿರಂಗ ದೇವಸ್ಥಾನ. ಹಾಗೆ ಮಧ್ಯದಲ್ಲಿ ಇರುವಂತದ್ದು ಶಿವನ ಸಮುದ್ರದಲ್ಲಿ ಇರುವಂತ ದೇವಸ್ಥಾನ, ಅಂತ್ಯದಲ್ಲಿರುವಂತದ್ದೇ ಈ ತಿರುಚಿಯ ಶ್ರೀರಂಗಂ. ಆಗಿನ ಕಾಲದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಬಾವಿ ಇರ್ತಿತ್ತು. ಯಾಕೆ ಅಂತ ಹೇಳಿದ್ರೆ ದೇವರ ಅಭಿಷೇಕಕ್ಕೋಸ್ಕರ ನೀರ್ ಬೇಕಾಗತ್ತೆ ಅಂತ ಹೇಳಿ. ಇವಾಗ ಆ ಸಿಸ್ಟಮ್ ಇಲ್ಲ. ನಮ್ಗೆ ಎಲ್ಲಾ ಕಡೆನೂ ಟ್ಯಾಪ್ ವಾಟರ್ಸ್ ಇದೆ, ಟ್ಯಾಂಕ್ಸ್ ಇದೆ, ವಾಟರ್ ಸ್ಟೋರೇಜ್ ಎಲ್ಲ ಚೆನ್ನಾಗ್ ಆಗುತ್ತೆ. ಸೊ ಆದ್ರಿಂದ ಇವರು ಕ್ಲೀನ್ ಆಗಿ ಆ ಬಾವಿನ ಕವರ್ ಮಾಡಿದ್ದಾರೆ, ಸೊ ದಟ್ ಯಾರಿಗೂ ಏನು
ಹಾನಿ ಆಗ್ಬಾರ್ದು ಅಂತ ಹೇಳಿ. ಸೊ ದಟ್ ಯಾಕೆಂದ್ರೆ ಎಷ್ಟೊಂದ್ ಜನ ಬಾವಿ ಏನಿದೆ ಅಂತ ಹೇಳಿ ಬಗ್ ನೋಡೋದಕ್ಕೆಲ್ಲ ಹೋಗ್ತಾರೆ. ಸೊ ಅದರಿಂದ ಕ್ಲೀನ್ ಆಗಿ ಅದನ್ನ ಕವರ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತದ್ದು ಗೋಲ್ಡನ್ ಗೋಪುರ. ಅದೇ ರಂಗನಾಥನ ಮೇಲ್ಗಡೆ ಇರುವಂತಹ ಗೋಪುರ. ಇದನ್ನ ರಂಗವಿಮಾನ ಅಂತ ಕರೀತಾರೆ. ಈ ದೇವಸ್ಥಾನದ ಹಿಸ್ಟ್ರಿ ಏನಂತ ಹೇಳಿದ್ರೆ, ಸೂರ್ಯವಂಶದ ರಾಜನಾದಂತ ಇಶ್ವಾಕು ಒಂದು ಯಜ್ಞನ ಮಾಡ್ತಾರೆ. ಅದ್ರಲ್ಲಿ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ತಾನು ಪೂಜೆ ಮಾಡ್ತಿದ್ದಂತ ಶ್ರೀ ರಂಗನಾಥ ಸ್ವಾಮಿಯ ಒಂದು ವಿಗ್ರಹ ಇರುತ್ತೆ, ಅದನ್ನ ಇಶ್ವಾಕು ರಾಜನಿಗೆ ಕೊಡ್ತಾನೆ. ಹೀಗೇನೆ ಸೂರ್ಯವಂಶದ ಎಲ್ಲಾ ರಾಜರು ಆ ರಂಗನಾಥ ಸ್ವಾಮಿನ ಪೂಜೆ ಮಾಡ್ಕೊಂತ ಬರ್ತಾರೆ. ಈವನ್ ಶ್ರೀರಾಮಚಂದ್ರನು ಸಹ ರಂಗನಾಥ ಸ್ವಾಮಿಗೆ ತನ್ನ ಪೂಜೆನ ಸಲ್ಲಿಸಿದಾರಂತೆ. ಈಗ ಕಾಲ ಕಳೀತಾ ಇದ್ದಂಗೆ ಏನಾಗುತ್ತೆ, ರಾವಣನ ವಧೆ ಆಗುತ್ತೆ, ಹಾಗೆ ವಿಭೀಷಣನ ಪಟ್ಟಾಭಿಷೇಕ ಸಹ ಆಗುತ್ತೆ. ಇನ್ನು ರಾಮನ ಪಟ್ಟಾಭಿಷೇಕ ಅಯೋಧ್ಯದಲ್ಲಿ ನಡೀತಾ ಇರುತ್ತೆ. ವಿಭೀಷಣನು ಸಹ ಅಲ್ಲಿಗೆ ಬಂದಿರ್ತಾನೆ. ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ವಿಭೀಷಣನಿಗೆ ಈ ರಂಗನಾಥ ಸ್ವಾಮಿ ಏನು ಐಡಲ್ ಇದೆ ಅದನ್ನ ನೋಡಿ ತುಂಬಾನೇ ಇಷ್ಟ ಆಗುತ್ತೆ. ತನಗೆ ಬೇಕು ಅಂತ ಕೇಳಿದಾಗ ರಾಮ ತಗೊಂಡೋಗು, ಅದರ ಒಂದೇ ಕಂಡೀಷನ್ ಇದನ್ನ ಎಲ್ಲೂ ಕೆಳಗಡೆ ಇಡೋಂಗಿಲ್ಲ ಅಂತ ಹೇಳ್ತಾರೆ. ಆಗ ತಗೊಂಡ್ ಬರ್ತಾ ಇರುವಂತ ಟೈಮ್ ಅಲ್ಲಿ ಸಂಧ್ಯಾ ವಂದನ ಟೈಮ್ ಆಗುತ್ತೆ. ಸೊ ಅವಾಗ ಕಾವೇರಿ ನದಿಯಲ್ಲಿ ಇದೀನಿ, ಹೇಗಿದ್ರು ಸಂಧ್ಯಾ ವಂದನ ಮಾಡೋಣ ಅಂತ ಹೇಳ್ಬಿಟ್ಟು ತನ್ನ ಹತ್ರ ಇದ್ದಂತ ವಿಗ್ರಹನ ವಿಭೀಷಣ ಅಲ್ಲೇ ಇದ್ದಂತ ಒಂದು ಬಾಲಕನ ಹತ್ರ ಕೊಡ್ತಾನೆ. ಆದ್ರೆ ಆ ಬಾಲಕ ಆ ವಿಗ್ರಹನ ಕೆಳಗಡೆ ಇಟ್ಬಿಡ್ತಾನೆ. ಸೊ ಆ ಇಟ್ಟಂತ ಪ್ಲೇಸ್ ಅಲ್ಲೇ ಈಗ ಶ್ರೀರಂಗಂ ದೇವಸ್ಥಾನ ಇರೋದು. ಅಲ್ಲೇ ಶ್ರೀ ರಂಗನಾಥ ಸ್ವಾಮಿ ದೇವರ ನೆಲೆ ಊರಿರೋದು. ರಂಗನಾಥನ ದರ್ಶನ ಆದ್ಮೇಲೆ ರಂಗನಾಯಕಿನ ನೋಡದೆ ಹೇಗೆ ಹೋಗೋದು ಹೇಳಿ. ಸೊ ಆದ್ರಿಂದ ನಾವು ನೆಕ್ಸ್ಟ್ ರಂಗನಾಯಕಿಯ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ. ಇದು ಸಹ ದೇವಸ್ಥಾನದ ಪ್ರಾಂಗಣದಲ್ಲೇ ಇದೆ. ಇದಕ್ಕೊಂದ್ ಸ್ವಲ್ಪ ದೂರ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹತ್ತತ್ರ 1 ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ಹೋಗ್ಬೇಕು. ಟೆಂಪಲ್ ಒಳಗೇನೆ ಅಷ್ಟು ನಡ್ಕೊಂಡು ಹೋಗ್ಬೇಕು ಇಲ್ಲಿ. ಸೊ ಈ ರಂಗನಾಯಕಿ ದೇವಸ್ಥಾನದಲ್ಲಿ ನೀವು 2 ವಿಗ್ರಹಗಳನ್ನ ನೋಡ್ಬೋದು. ಒಂದು ಮೂಲ ಮೂರ್ತಿ, ಇನ್ನೊಂದು ಉತ್ಸವ ಮೂರ್ತಿ. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಲ್ಜಿ ಡೈನಾಸ್ಟಿಯಲ್ಲಿ ಮಲ್ಲಿಕ್ ಕಫೀರ್ ಅಂತ ಒಬ್ಬ ರಾಜ ಇರ್ತಾನೆ. ಅವನ್ ಏನ್ ಮಾಡ್ತಾನೆ, ಈ ಉತ್ಸವ ಮೂರ್ತಿನ ತಗೊಂಡೋಗಿ ಒಂದು ಮರದ ಕೆಳಗೆ ಊತಾಕ್ಬಿಡ್ತಾನೆ. ಸೊ ಆದ್ರಿಂದ ದೇವಸ್ಥಾನಕ್ಕೆ ಹೊಸ ವಿಗ್ರಹಗಳು ಬೇಕು ಅಂತ ಹೇಳಿ ಎಲ್ಲಾರು ಹೊಸ ವಿಗ್ರಹನ ಮಾಡಿಸಿ ಅದನ್ನ ಪ್ರತಿಷ್ಠಾಪನೆ ಸಹ ಮಾಡಿಸ್ಬಿಡ್ತಾರೆ. ಅದಾದ್ಮೇಲೆ ಅದೇ ಊರಲ್ಲಿದ್ದಂತ ಒಬ್ಬನ ಕನ್ಸಲ್ಲಿ ರಂಗನಾಯಕಿ ಬಂದು ಹೇಳ್ತಾರೆ, ನಾನು ಈ ತರ ಈ ಮರದ ಕೆಳಗಡೆ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಆ ವಿಗ್ರಹ ಸಿಕ್ತಂತೆ. ಸೊ ಆ ವಿಗ್ರಹನ ಮತ್ತೆ ಅವ್ರು ತಗೊಂಡ್ ಬಂದು ಯಾವ್ದು ದೇವರ ಕೋಣೆಯಲ್ಲಿ ಮತ್ತೆ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಸೊ ಆದ್ರಿಂದ ನಾವು ಇವಾಗ 2 ವಿಗ್ರಹನ ನೋಡ್ಬೋದು. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ವೈಷ್ಣವ ಸಂಪ್ರದಾಯದಲ್ಲಿ 108 ದಿವ್ಯ ದೇಗುಲಗಳಿದೆ. ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತದ್ದೇ ಈ ತಿರ್ಚಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ತುಂಬಾನೇ ಬಿಸಿಲಿದೆ. ಅದ್ರಲ್ಲಂತೂ ನಾವು ಮಧ್ಯಾಹ್ನ ಟೈಮಲ್ಲಿ ಬಂದಿರೋದ್ರಿಂದ ಕಾಲೆಲ್ಲ ಸುಡ್ತಾ ಇದೆ. ಕಲ್ ಮೇಲೆ ಕಾಲಿಡಕ್ ಆಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಥ್ಯಾಂಕ್ ಗಾಡ್ ಮಧ್ಯದಲ್ಲಿ ಆತರ ಮ್ಯಾಟ್ಸ್ ಹಾಕಿದ್ದಾರೆ. ಸೊ ಅದರಿಂದ ಮ್ಯಾಟ್ ಮೇಲೆ ನಡ್ಕೊಂಡೋದ್ರೆ ಅಷ್ಟೊಂದೇನು ಬಿಸಿಲು ಗೊತ್ತಾಗ್ತಾ ಇಲ್ಲ. ಇವಾಗ ನಾವು ಆಲ್ಮೋಸ್ಟ್ ಈ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕಿದ್ವಿ. ನಾವು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಈ ದೇವಸ್ಥಾನ, ನೀವು ದೇವಸ್ಥಾನದ ಒಳಗೇನೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಹಂಗೆ ನಡಿಬೇಕಾಗುತ್ತೆ, ಅಷ್ಟು ದೊಡ್ಡದಿದೆ ಈ ದೇವಸ್ಥಾನ. ಈಗ ನಾವು ಸ್ಟಾರ್ಟಿಂಗ್ ಎಲ್ಲಿ ಸ್ಟಾರ್ಟ್ ಆಗಿದ್ವಿ, ಅದೇ ಒಂದು ಪುಟ್ಟದಾದಂತ ಆಂಜನೇಯ ದೇವಸ್ಥಾನ ಅಂತ ಹೇಳಿದೆ ಅಲ್ವಾ ನಾನ್ ನಿಮ್ಗೆ, ಆ ದೇವಸ್ಥಾನದ ಹತ್ರ ಮತ್ತೆ ವಾಪಸ್ ಬಂದಿದೀವಿ. ಇವಾಗ ಆಂಜನೇಯ ದೇವಸ್ಥಾನದ ಲೆಫ್ಟ್ ಸೈಡ್ ಅಲ್ಲಿ ಶ್ರೀ ರಾಮಾನುಜಾಚಾರ್ಯ ಅವ್ರದ್ದು ಮೂಲ ಶರೀರ ಇದೆ, ಅದನ್ನ ನೋಡಕ್ ಹೋಗೋಣ ಬನ್ನಿ. ಶ್ರೀ ರಾಮಾನುಜಾಚಾರ್ಯ ಅವರು 120 ಇಯರ್ಸ್ ಬದುಕಿದ್ರು. ಅದ್ರಲ್ಲಿ 80 ಇಯರ್ಸ್ ಈ ಶ್ರೀರಂಗಮಲ್ಲೇ ಇದ್ರು. ಈಗ ನೀವು ನೋಡುವಂತ ಮೂಲ ಶರೀರ 884 ಇಯರ್ಸ್ ಓಲ್ಡ್ ಅಂತಾನೆ ಹೇಳ್ಬೋದು. 1037 ಅಲ್ಲಿ ಶ್ರೀ ರಾಮಾನುಜಾಚಾರ್ಯ ಅವರು ಈ ದೇಹನ ಬಿಟ್ಟು ಹೋಗ್ತಾರೆ. ಸೊ ಅವರು ದೇಹ ಬಿಡುವಂತ ಟೈಮ್ ಅಲ್ಲಿ ಪದ್ಮಾಸನ ಸ್ಥಿತಿಯಲ್ಲಿ ಕೂತ್ಕೊಂಡು ಅವರು ದೇಹನ ಬಿಟ್ಟು ಹೋಗೋದು. ದೇಹ ಬಿಟ್ಟು ಹೋಗಿದ್ದಾರೆ, ಆದ್ರೆ ಅವರ ಚೇತನ, ಅವರ ಶಕ್ತಿ ಇನ್ನು ಈ ಸ್ಥಳದಲ್ಲಿ ನಿಮ್ಗೆ ಅದು ಫೀಲ್ ಆಗತ್ತೆ ನಿಜವಾಗ್ಲೂ. ಅವ್ರ ದೇಹ ಏನಿದೆ ಅದನ್ನ ಇನ್ನ ಇಲ್ಲಿ ಅವರು ಹಾಗೇನೆ ಕಾಪಾಡಿಕೊಂಡು ಬಂದಿದ್ದಾರೆ. ಆ ದೇಹದ ಮೇಲ್ಗಡೆ ಕರ್ಪೂರ, ಚಂದನ, ಕುಂಕುಮ, ಅರ್ಶಿನ ಇದರಿಂದ ಲೇಪನ ಮಾಡಿ ಹಾಗೇನೆ ಆ ದೇಹನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ನೀವು ಶ್ರೀ ರಾಮಾನುಜಾಚಾರ್ಯ ಅವರ ಮೂಲ ಶರೀರ ನೋಡಕ್ಕಾಗೋದು ಇದು ಒಂದೇ ಸ್ಥಳದಲ್ಲಿ, ಯಾಕೆಂದ್ರೆ ಈ ಸ್ಥಳದಲ್ಲಿ ಅವರು ತಮ್ಮ ದೇಹನ ಬಿಟ್ಟಿದ್ದು. ಹೊರಗಡೆ ಬರ್ತಾ ಇದ್ದಂಗೆ ನಾರ್ಮಲ್ ಆಗಿ ಎಲ್ಲಾ ದೇವಸ್ಥಾನದಲ್ಲಿ ಇರುವಂತೆ ಸುತ್ತಮುತ್ತ ಅಂಗಡಿಗಳೆಲ್ಲ ಇದೆ. ನಿಮ್ಗೇನಾದ್ರು ಶಾಪಿಂಗ್ ಮಾಡ್ಬೇಕಂತ ಅನ್ಸಿದ್ರೆ ಶಾಪ್ ಮಾಡ್ಬೋದು. ಮತ್ತೆ ನನಗೆ ಕಾಣಿಸಿದ್ದು ಈ ರಾಜಗೋಪುರ. ರಾಜಗೋಪುರ ಅಂತೂ ತುಂಬಾನೇ ಚೆನ್ನಾಗಿದೆ, ಎಷ್ಟು ವೈಬ್ರೆಂಟ್ ಕಲರ್ ಆಗಿ ಕಾಣಿಸ್ತಾ ಇದೆ ನೋಡಿ ನೀವು. ಅದ್ರಲ್ಲಂತೂ ಈ ರಂಗವಿಲಾಸ ಮಂಟಪ ಇದೆಯಲ್ಲ, ಅದು ಕೆತ್ತನೆ ತುಂಬಾ ಚೆನ್ನಾಗಿ ಬಂದಿದೆ, ವಿಷ್ಣುವಿನ ಕೆತ್ತನೆ. ನನಗಂತೂ ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ನಿಸ್ತಾ ಇತ್ತು. ನೋಡಿದ್ರಿ ಅಲ್ವಾ, ಇದು ತಿರುಚಿಯ ಶ್ರೀರಂಗಂ ಅಲ್ಲಿರುವಂತ ಶ್ರೀ ರಂಗನಾಥ ಸ್ವಾಮಿ ಹಾಗೆ ರಂಗನಾಯಕಿ ದೇವಸ್ಥಾನ.
ತುಂಬಾನೇ ದೊಡ್ಡದಾಗಿದೆ, ವಿಶಾಲವಾದಂತ ಜಾಗ ಇದೆ. ಆರ್ಕಿಟೆಕ್ಚರ್ ಅಂತೂ ವರ್ಣಿಸಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನಿಮ್ಗೆ ಬಂದು ನೋಡ್ದಾಗ್ಲೇನೆ ಗೊತ್ತಾಗೋದು ಆ ಆರ್ಕಿಟೆಕ್ಚರ್ ಮಾವೆಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಮ್ಮ ಪೂರ್ವಿಕರು ಈ ಸ್ಥಳದಲ್ಲಿ ಯಾರಿದ್ರು ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರು ಕಷ್ಟಪಟ್ಟು ಯಾರ್ಯಾರು ಈ ಸ್ಥಳದ ಮೇಲೆ ಆಕ್ರಮಣ ಮಾಡಿದ್ರು ಅವ್ರಿಗೆಲ್ಲ ವಿರುದ್ಧ ಹೋರಾಡಿ ಈ ಸ್ಥಳನ ಹಾಗೆ ಮೇಂಟೈನ್ ಮಾಡಿದ್ದಾರೆ. ಇನ್ನು ನೀವು ನೋಡ್ತಾ ಇರೋಂಗೆ ಈ ಸೈಡ್ ಗೋಪುರ ರಿನೋವೇಟ್ ಆಗ್ತಾನೆ ಇದೆ. ಸೊ ಹಾಗೆ ರಿನೋವೇಷನ್ ಮಾಡಿ ಈ ಟೆಂಪಲ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅವ್ರು ಮೇಂಟೈನ್ ಮಾಡಿದಂತ ಕಾರಣ ನಮ್ಗೆ ಈ ಬ್ಯೂಟಿನ ಇವತ್ತಿಗೂ ಎಂಜಾಯ್ ಮಾಡೋದಿಕ್ಕೆ ಆಗ್ತಾ ಇರೋದು. ಸೊ ಹಾಗೆ ಈ ವಿಡಿಯೋನ ಮುಗಿಸುವಂತ ಟೈಮ್ ಬಂದಿದೆ. ನಿಮ್ಗೆಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.